ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಅಂದರೆ ಟಿಫಿನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೇ ಸಂಡಿಗೆ ಮೆಣಸನ್ನು ಒಣಗಿಸೋದಕ್ಕೆ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ಸಂಡಿಗೆ ಮೆಣಸನ್ನು ತೊಗೊಂಡು ಬಂದು ಅದನ್ನು ಸಿಗ್ದು ಮಜ್ಜಿಗೆಯಲ್ಲಿ ನೆನೆಸಿಟ್ಬಿಟ್ಟು ಪ್ರತಿದಿನ ಒಂದು 2-3 ದಿನ ಮಜ್ಜಿಗೆಯಲ್ಲಿ ನೆನೆಸಿ ಆಮೇಲೆ ಅದನ್ನು ಬಿಸಿಲಿಗೆ ಈ ಥರ ಹರಿಗೆ ಹಾಕಬೇಕು. ಆಮೇಲೆ ಒಂದು 3 ಡೇಸ್ ಆದಮೇಲೆ ನೀವು ಮಜ್ಜಿಗೆಯಲ್ಲಿ ಹಾಕಬೇಕಂತ ಇಲ್ಲ, ಆಮೇಲೆ ಹಾಗೇ ಒಣಸ್ಬೋದು. ಈಗಾಗಲೇ ಡೀಟೇಲ್ ಆಗಿರುವಂತಹ ಅಂದರೆ ಸಂಡಿಗೆ ಮೆಣಸಿನ ವಿಡಿಯೋವನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಬೇಕಿದ್ರೆ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಒಳ್ಳೆ ಬೆಳ್ಳಗಾಗಿರುವಂತಹ ಸಂಡಿಗೆ ಮೆಣಸು, ಗರಿ ಆಗಿರುವಂತಹ ಸಂಡಿಗೆ ಮೆಣಸು ರೆಡಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಬಟ್ ಬಿಸಿಲು ಚೆನ್ನಾಗಿರಬೇಕು, ಓಕೆನಾ? ಹಾಗೆ ನೋಡಿ, ಬೆಳಗ್ಗೆ ಈ ಕೆಲಸನ ಮುಗಿಸ್ಬಿಟ್ಟೆ ನೆಕ್ಸ್ಟು ಟಿಫಿನ್ಗೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಈ ರೀತಿ ಸಂಡಿಗೆ ಮೆಣಸನ್ನು ಒಂದು ಬಟ್ಟೆ ಮೇಲೆ ಹರಗಿ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ, ಸೃಜನ್ನು ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆಲ್ಲ ನೀರು ಹಾಕುವಂತಹ ಕೆಲಸವನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಒಂದು 2-3 ದಿನ ನಾವು ಹೊರಗಡೆ ಹೋಗ್ತಾ ಇದ್ವಿ, ಸೊ ಅದಕ್ಕೋಸ್ಕರ ಅವನಿಗೆಲ್ಲ ನೀರು ಹಾಕೋದಕ್ಕೆಲ್ಲ ಕೊಟ್ಟಿದ್ದೀನಿ. ಮತ್ತು ಒಂದು ಬಕ್ಕೆ ಹಣ್ಣಿತ್ತು, ಹಲಸಿನ ಹಣ್ಣು, ಅದನ್ನು ಈಗ ಕಟ್ ಮಾಡಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ಹಲಸಿನ ಹಣ್ಣನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಫ್ರೆಂಡ್ಸ್, ನಾನು ಹಲಸಿನ ಹಣ್ಣಿಂದ ಮಾಡುವಂತಹ ಸುಟ್ಟೇವು, ಹಲಸಿನ ಹಣ್ಣಿನ ದೋಸೆ, ಹಲಸಿನ ಹಣ್ಣಿನ ಹೋಳಿಗೆ, ಹಲಸಿನ ಹಣ್ಣಿನ ಕೇಸರಿ ಬಾತು ಎಲ್ಲದನ್ನೂ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತು ಹಲಸಿನಕಾಯಿಂದ ನಾವು ಬಿರಿಯಾನಿನ ಮಾಡ್ಬೋದು, ಮತ್ತು ಹಲಸಿನಕಾಯಿ ಪಲ್ಯ, ಇದೆಲ್ಲ ರೆಸಿಪಿಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಈಗ ನೋಡಿ ಎಲ್ಲ ಈಗ ಬಿಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಲಸಿನ ಹಣ್ಣನ್ನು ಬಿಡಿಸುವಾಗ ನಾವು ಒಂದು ಸ್ವಲ್ಪ ಕೈಗೆ ಇದು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ರೆ ಕೈಗೆ ಮೇಣ ಅಂಟಲ್ಲ ಫ್ರೆಂಡ್ಸ್, ಬೇಗ ನಾವು ಅದನ್ನು ವಾಶ್ ಮಾಡ್ಕೊಳ್ಬೋದು ಈ ಥರ ಮಾಡಿ ಬಿಡಿಸ್ಕೊಂಡ್ರೆ. ಹಾಗೆ ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿ ರೆಡಿ ಮಾಡಿಕೊಂಡಿದ್ದೀನಿ. ನಾನು ಈ ಕಡೆಗೆ ಹಲಸಿನ ಹಣ್ಣನ್ನು ಬಿಡಿಸ್ತಾ ಇದ್ದೀನಿ ಅಲ್ವಾ. ಹಾಗೆ ಸೃಜನ್ ನೋಡಿ ಮೇಲ್ಗಡೆ ಕೂತ್ಕೊಂಡು ಒಂದು ಗಣಪತಿನ ಡ್ರಾಯಿಂಗ್ ಮಾಡಬೇಕು ಅಂತ ಆಯಿಲ್ ಕಲರ್ ಪೇಂಟಿಂಗನ್ನು ಮಾಡ್ತಾ ಇದ್ದಾನೆ. ಮತ್ತು ಆಯಿಲ್ ಪೇಂಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ಅವನು ಎಷ್ಟು ಇಲ್ಲಿ ಹರಡ್ಕೊಂಡಿದ್ದಾನೆ ಹೇಳ್ಕೊಂಡು. ಬಟ್ ಗಣೇಶ ಡ್ರಾಯಿಂಗ್ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಕಂಪ್ಲೀಟ್ ಆದಮೇಲೆ ನಿಮಗೆ ಇನ್ನೊಂದಿನ ಆ ವಿಡಿಯೋವನ್ನು ನಾನು ಶೇರ್ ಮಾಡ್ತೀನಿ. ಹಾಗೆ ನೋಡಿ, ಮಕ್ಕಳಿಗೂ ರಜಾ ಇತ್ತಲ್ವಾ, ಸೊ ಅಕ್ಕನ ಮನೆಗೆ ಒಂದು 2 ಡೇಸ್ ನಾನು ಉಳ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೃಜನ್ ನೋಡಿ ಮೇಲ್ಗಡೆ ಅಟ್ಟನ ಹತ್ಕೊಂಡಿದ್ದಾನೆ. ಅವ್ರಿಗೆ ಈ ಥರ ಸಿಗಲ್ಲ ಅಲ್ವಾ, ಸೊ ಅಟ್ಟ ಹತ್ತೋದು ಇಳಿಯೋದು ಹತ್ಕೊಂಡಿದ್ದಾನೆ. ಇಳಿಯೋದಕ್ಕೆ ಸುಮಾರು ಕಷ್ಟಪಟ್ಟ, ಆಮೇಲೆ ಅಂತೂ ಇಳಿದ. ಅಂದರೆ ಹಳ್ಳಿಯಲ್ಲಿ ಏನಾಗುತ್ತೆ, ದೊಡ್ಡ ಅಂಗಳ ಇರುತ್ತೆ ಅಲ್ವಾ, ಸೊ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಹಾಗೆ ಅಕ್ಕನ ಮನೆ ಹತ್ರ ಅಂದರೆ ಮನೆ ಹತ್ರನೇ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ ಫ್ರೆಂಡ್ಸ್. ಸೊ ನಾವು ಸಾಯಂಕಾಲ ಟೈಮ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಹೋಗಿದ್ವಿ. ಸುಜಯ್ ಕೂಡ ಈಗ ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಇಲ್ಲಿ ಬಂದಿದ್ದಾನೆ. ಸುಜಯ್ ಇದ್ದಿದ್ದ ಹಾಗೆ ಈ ಕಡೆ ರೂಮ್ನಲ್ಲಿ ಕೇರಮ್ ಬೋರ್ಡ್ ಕೂಡ ಇದೆ ಫ್ರೆಂಡ್ಸ್. ನಾನು ಶುಭಕ್ಕ, ಅಕ್ಕ ಮತ್ತು ಶ್ರೀವತ್ಸ ಎಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೇರಮ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಮೊದಲಂತೂ ನಾನು ತುಂಬ ಕೇರಮ್ ಮಾಡ್ತಾ ಇದ್ದೆ, ತುಂಬಾನೇ ಇಷ್ಟ ಕೇರಮ್ ಮಾಡೋದಕ್ಕೆ. ಬಿತ್ತನೆ ಮಸ್ತಲ್ಲ, ಹೋದೆ ಜೋರಾಗತ್ತಲ್ಲ.
ಹಾಗೆ ನೋಡಿ ನಾವು ಸಾಯಂಕಾಲ ಅಕ್ಕನ ಮನೆಯಲ್ಲಿ ಕೇಕನ್ನು ಮಾಡಿದ್ವಿ ಫ್ರೆಂಡ್ಸ್. ಈಗಾಗಲೇ ನಾನು ಕೇಕ್ ವೀಡಿಯೋವನ್ನು ಕಂಪ್ಲೀಟ್ ಆಗಿರುವಂತಹ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಪೈನಾಪಲ್ ಪೇಸ್ಟ್ರಿನ ಮಾಡಿದ್ದೆ ಒನ್ ಡೇ, ಹಾಗೆ ನೆಕ್ಸ್ಟ್ ಡೇ ಇನ್ನೊಂದು ವೈಟ್ ಫಾರೆಸ್ಟ್ ಕೇಕನ್ನು ಮಾಡಿದ್ದೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಏನಂದರೆ ಅಕ್ಕ ಎಲ್ಲ ನಮಗೂ ಹೇಳ್ಕೊಡು ಹೆಂಗೆ ಮಾಡ್ತಾರೆ ಹೇಳ್ಕೊಂಡು ಕೇಳ್ತಾ ಇದ್ರು. ಸೊ ಈಗ ಹೆಂಗಿದ್ರು ನಾನು ಉಳ್ಕೊಳ್ತೀನಲ್ವ ಅಲ್ಲಿ ಹೇಳ್ಕೊಂಡು ನಾನೆಲ್ಲ ಐಟಮ್ಗಳನ್ನು ತೊಗೊಂಡೋಗಿದ್ದೆ. ಬೀಟರು ಮತ್ತು ಉಳಿದಿರೋ ಅಂಥ ಎಲ್ಲ ಕೇಕ್ ಇದ್ರದ್ದು ನಾಸಲ್ಲು ಇದೆಲ್ಲ ತೊಗೊಂಡೋಗಿದ್ದೆ. ಸೊ ಚೆನ್ನಾಗಿ ಈ ಥರ ಕೇಕನ್ನು ಮಾಡಿ ಎಲ್ಲ ಮಕ್ಕಳಿದ್ದಾರೆ ಅಲ್ವಾ, ಸೊ ಖುಷಿಯಿಂದ ಎಲ್ಲ ತಿಂತಾರೆ. ನೋಡಿ ಅವರಿಗೆ ಎಷ್ಟು ಖುಷಿಯಿಂದ ಒಳ್ಳೆ ಕೇಕೆಲ್ಲ ಕಟ್ ಮಾಡ್ತಾ ಇದ್ದಾರೆ, ಹಾಗೆ ಆಟ ಆಡ್ಕೊಂಡು ಬಂದಿರ್ತಾರೆ. ಚೆನ್ನಾಗಿ ತಿನ್ನೋದಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ಕೇಕನ್ನು ಮಾಡಿದ್ದೀನಿ. ಹಾಗೆ ಕೇಕನ್ನು ಕಟ್ ಮಾಡಿಕೊಂಡು ಈಗೆಲ್ಲ ತಿಂತಾ ಇದ್ದಾರೆ. ಅಕ್ಕಂದಿರು ಕೂಡ ಕಲ್ತ್ಕೊಂಡ್ರು ಕೇಕನ್ನು ಅಥವಾ ಪೇಸ್ಟ್ರಿನ ಹೇಗೆ ಮಾಡಬೇಕು ಅಂತ. ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾಯಿದ್ರು. ಥ್ಯಾಂಕ್ ಯು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಹಾಗೆ ನೋಡಿ ಈಗ ಕೇಕ್ ಕೂಡ ತಿಂತಾ ಇದ್ದೀವಿ. ಹಾಗೆ ಸಿರ್ಸಿಯಲ್ಲಿ ಜಾತ್ರೆ ಆಗಿತ್ತಲ್ವ, ಜಾತ್ರೆದಂತರೂ ನಾನು ಸುಮಾರಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಜಾತ್ರೆ ಆದಮೇಲೆ ಒಂದು ದಿನ ನಾವು ನಾಟಕಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ಫ್ರೆಂಡ್ಸ್. ಟೈಮೇ ಆಗ್ತಾ ಇರಲಿಲ್ಲ. ಆಮೇಲೆ ನಾವು ಎಲ್ಲರೂ ಸೇರಿಕೊಂಡು ಒಂದಿನ ನಾಟಕಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಬಂದಿದ್ದೀವಿ. ನಾಟಕದ ಹೆಸರು ಬಂದುಬಿಟ್ಟು ಭೂಮಿ ತೂಕದ ಹೆಣ್ಣು. ಓಕೆ, ಒಂದು ಸಾರಿ ನೋಡ್ಬೋದು. ಹಾಗೆ ಈಗ ನಾವು ಬಂದಿದ್ದೀವಿ. ಒಂದು ಸಣ್ಣ ಕ್ಲಿಪ್ಪನ್ನು ನೋಡ್ಕೊಂಡು ಬರೋಣ ಅಲ್ವಾ, ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅವನಿಗೆ ಬೇಕು ನಿಮ್ಮ ಊರಿಗೆ ನೀನು ಒದಿಸ್ತೇ ಸ್ವಲ್ಪ ಮನಸ್ಸನ್ನು ಕಲ್ಲು ಮಾಡಿಕೊ. ಒಂದು ಸೆಕೆಂಡ್ ಭೂಮಿ ಅದಿರಿದ್ರು ಅದ್ರ ಭೂಮಿ ಏನೂ ಅದರಲ್ಲೇ ಇಲ್ಲ. ಅವನಿಗೆ ಕೈ ಕೊಟ್ಟು ಹಿಂಗೆ ಹಿಂಗೆ ಮಾಡ್ತಿ, ಅವನಿಗೆ ಕೈ ಕೊಡು ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹೋಗದು ಬಿಡ್ತಿ. ಹಾಗೆ ನಾಟಕ ನೋಡಿಕೊಂಡು ಪುನಃ ಅಕ್ಕನ ಮನೆಗೆ ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ನಾನು ವೆನಿಲಾ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡಿದ್ದೆ ಫ್ರೆಂಡ್ಸ್. ನಾನು ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ಸೊ ಅಕ್ಕಂದಿರು ನನ್ನ ಹತ್ರ ವೆನಿಲಾ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ವೆನಿಲಾ ಐಸ್ ಕ್ರೀಮ್ ಕೂಡ ಮಾಡಿದ್ದೆ. ಹಾಗೆ ಅಕ್ಕ ನನಗೆ ಪರ್ಫೆಕ್ಟಾಗಿ ರವಾ ಕೇಸರಿಬಾತನ್ನು ಹೇಗೆ ಮಾಡಬೇಕು ಅಂತ ಕೂಡ ಕಲಿಸ್ಕೊಟ್ರು. ಹಾಗೆ ಈ ವಿಡಿಯೋವನ್ನು ನಾನು ಸದ್ಯದಲ್ಲೇ ಯಾವಾಗಾದರೂ ಪೋಸ್ಟ್ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.